ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಆ್ಯಕ್ಚುಲಿ ನಾವು ಕಾರ್ ಡೆಲಿವರಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಕಾರ್ ಅಂತ ಅಂದರೆ ಮಹೇಂದ್ರ XUV 3XO MX3 Pro ವೇರಿಯಂಟು. ಬಟ್ ನಾವು ನಮ್ಮ ಲೈಫಲ್ಲೇ ಕಾರ್ ತಗೋತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಈ ದಿನ ಅದನ್ನು ಪ್ರೂವ್ ಮಾಡ್ತಾಯಿದೆ. ನಾವೇನು ಫುಲ್ ಕ್ಯಾಶ್ ಕೊಟ್ಟೇನು ಕಾರ್ ತಗೋತಾ ಇಲ್ಲ, EMIಲೇ ತಗೋತಾ ಇರೋದು. ಬಟ್ ನೋಡೋರು ಅನ್ಕೊಳೋರು ಅನ್ಕೋತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳೋದಕ್ಕಾಗಲ್ಲ. ನಾವು EMIಲೇ ಕಾರ್ ತೊಗೋತಾ ಇರೋದು. ನಾವು ಓಪನಲ್ಲೇ ಹೇಳ್ತಾ ಇದ್ದೀನಿ. ನನಗೇನು ಫುಲ್ ಕ್ಯಾಶಲ್ಲಿ ಕೊಟ್ಟು ತೊಗೊಂಡು ಇವ್ರಿಗೆ ತೋರಿಸ್ಕೊಬೇಕು ಅನ್ನೋದೇನಿಲ್ಲ. ಈ ನನ್ನ ಡೆಲಿವರಿ ವ್ಲಾಗ್ ಹೆಂಗಿರುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಫಾಲೋ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ. ನನ್ನ ತಂಗಿ ಇವಳು ಎಲ್ಲರಿಗೂ ಗೊತ್ತೇ ಇರುತ್ತೆ. 3:30ಗೆ ರೆಡಿ ಆಗಿ ಅಂತಂದರೆ 4 ಗಂಟೆಗೆ ರೆಡಿ ಆಗಿದ್ದಾಳೆ. ಏನಪ್ಪ ಹ್ಞೂ ಬಂದವನು. ನನ್ನ ಫ್ರೆಂಡ್ ಒಬ್ಬ ಬರಬೇಕು, ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಅಷ್ಟರಲ್ಲಿ ದೇವ್ರ ನಮಸ್ಕಾರ ಹಾಕ್ಕೊಂಡು ಹೋಗೋದು. ಹಾಂ, ಬಟ್ಟೆ ಕಾಫು ದೇವ್ರ ಮ್ಯಾಗ ಹೋಗಿ ಬಟ್ಟೆ ಕಾವಾಗ ಬಟ್ಟಿ ಇಲ್ಲ ಹಣ್ಯಾಗ. ಬರೇ ಬೇಗ ಸಕಾಲ ಕಾಣಿಸ್ತಾ ಇದೆಯಲ್ಲ ನೋಡಿ. ಇವರೇ ನಮ್ಮ ಮದರ್ ಇಂಡಿಯಾ ಕಾಣಿಸ್ತಾ ಇಲ್ಲ ಏನು ಕತ್ಲಿಗೆ. ಈಗ ಕಾಣಿಸ್ತದೆ. ಎಲ್ಕಮ್ಮ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದೆಯಾ? ಸರಿ ಆಯ್ತು, ಬನ್ನಿ ಫ್ರೆಂಡ್ಸ್. ನೆಕ್ಸ್ಟು ಹೋಗ್ಬೇಕಾದ್ರೆ ಸಿಗ್ತೀನಿ. ನನ್ನ ಫ್ರೆಂಡ್ ಒಬ್ಬ ಬರಬೇಕು, ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ನು ಬಂದಮೇಲೆ ಡೈರೆಕ್ಟ್ ಶೋರೂಮ್ ಹತ್ರ ಹೋಗೋದು. ಈಗ ಟೈಮು 4 ಗಂಟೆ ಆಗಿದೆ. ನಮಗೆ ಡೆಲಿವರಿ ಇರೋದು 6 ಗಂಟೆಗೆ. 6 ಗಂಟೆ ಅಷ್ಟರಲ್ಲಿ ಅಲ್ಲಿ ಹೋಗೋಣ. ಕಾಲ್ ಮಾಡಿದ್ದೆ, ಅವ್ನು ಇನ್ನೂ ಬಂದಿಲ್ಲ. ಬರಲಿ, ಬಂದಮೇಲೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಬಂದವನ ಮಗ. 3:30 ಅಂದರೆ 4 ಗಂಟೆಗೆ ಬಂದವನು. ಹಾಂ ಕೊಡು ಹಿಂದಲ್ಲ ಕರ್ಕೆ ಓಡಿಸು, ಹೋಗಿ ಓಡಿಸ್ ಬಾ. ನಂಗೆ ನಿದ್ದೆ ಓಡಿಸ್ಬಾರ. ಈ ಕಾರ್ ಯಾರ್ದಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಮ್ಮದೇ. ಬಟ್ ಇದು ನಾವು ತಗೊಂಡಿರೋದಲ್ಲ, ನಮ್ಮ ಮಾವ ಕೊಡ್ಸಿರೋ ಕಾರ್ ಇದು. ಆಗ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಆಗ ನಮ್ಮ ಮಾವ ಕೊಡ್ಸಿರೋದು ಮನೆ ಹತ್ರ ಓಡಾಡ್ಸ್ಕೊಳ್ಳಿ ಅಂತ. ಈ ಕೀನ 10 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ ನೋಡಿ. ಹಳೆ ಮನೇಲಿ ಇದ್ದಾಗಿಂದ ಹೊಸ ಮನೆಗೆ ಬರೋ ತನಕ. ಕಾರಲ್ಲಿ ಹೋಗ್ತಾ ಇದೀವಿ, ಶೋರೂಮ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ನೋಡಿ, ಇಷ್ಟೇ ನನ್ನ ಫ್ಯಾಮಿಲಿ. ಅವನೊಂದು, ಇವನೊಬ್ಬ. ಇನ್ನ ಇದಾರೆ ನಮ್ಮ ಹುಡುಗರು. ಅವ್ರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಅವ್ರನ್ನೆಲ್ಲ ಕರ್ಕೊಂಡು ಅವ್ರು ಬಂದಿದ್ದೀರ ಬಸ್ ಮಾಡ್ತಾ ಇದ್ದೆ. ಬಸ್ ಚಾರ್ಜ್ ಅವರೇ ಕೊಡ್ಬೇಕಾಗಿತ್ತು ಅಷ್ಟೇ. ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ನೋಡಿ, ಬರೀ ಸ್ಟೈಲ್ ಮಾಡ್ತಾ ಇರ್ತಲ್ಲ ನಮ್ಮಮ್ಮ ಯಾವಾಗೂ. ಇವಳು ಗೊತ್ತಾ, ಸ್ನೇಹ LLB ಇವಳು. ಇವ್ರು ನೋಡಿ, ನಾವ್ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇವ್ರೆ. ಅಂದ್ರೆ ಇಷ್ಟೆಲ್ಲ ಆಗೋದಕ್ಕೆ ಅಂದ್ರೆ ಬ್ಯಾಡ್ ಥಿಂಗ್ ಅಲ್ಲ, ಗುಡ್ ಥಿಂಗ್. ಇಷ್ಟೆಲ್ಲ ಉದ್ಧಾರ ಆಗೋದಕ್ಕೆ ಕಾರಣನೇ ಇವರು. ಇವ್ರು ಬೇಜಾರು ಮಾಡ್ಕೊಬಿಡ್ತಾರ ಹಂಗಂದಾಗ. ನಮ್ಗೆ ಇವ್ರಿಗೆ ನಮ್ಮಪ್ಪ ನಮ್ಮಮ್ಮ ಅವ್ರ ಕಾಟ ಕೂಡ ಕೊಟ್ಟಿರೋ ಪೀಡೆ ಇದು. ಶೋರೂಮ್ ಹತ್ರ ಹೋದ್ಮೇಲೆ ಮಾಡಿದ್ವಿ. ಎಷ್ಟೊಂದು ಹಾಫ್ ಅನ್ ಅವರ್ ಅಷ್ಟೇ. ಹಾಫ್ ಅನ್ ಅವರ್ ಆಯ್ತು. ಈ ವಾಚ್ ಅವಳೇ ಕೊಡ್ಸಿದ್ದು, ಚೆನ್ನಾಗಿದೆ. 2.5 ಲಕ್ಷ ಅಂತ ಹೇಳಿದ್ಲು, ನಾನು ನಮ್ದೆ. ಆಮೇಲೆ ಗೊತ್ತಾಯ್ತು, ಗೂಬೆ ಕುಂಡ್ರಸೋದ್ಲು 2,500,000 ಕೊಟ್ಟೆ ಅದಕ್ಕೆ. ಯಾವ್ದೋ ನಮ್ಮ ಬಾಡೋರ್ಗೆ ಅದೇ ಸಂತೆನಾಗ ಈಗ ನಿಲ್ಸಲ್ಲ, ಬರೋವಾಗ ಟ್ರಾಫಿಕ್ ಜಾಸ್ತಿ. ನೋಡೋಣ, ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ನಾನು ಅಮ್ಮಕ್ಕೆ ಎಷ್ಟು ಸಾಲ ಮಾಡಿದ್ದೀನಿ ಕೇಳಿ. ನಾನು 10,000 ಸಾಲ ಮಾಡಿರೋದು, 15,000. ಕರೆಕ್ಟ್. ಮತ್ತೆ 500 ಇರತ್ತು. ಏನ್ ಡೆಡಿಕೇಶನ್ ಕೆಲ್ಸದ ಮೇಲೆ. 10 ನಿಮಿಷನೂ ವೇಸ್ಟ್ ಮಾಡಲ್ಲ. ಗಿಡದಲ್ಲಿ ಇದ್ದಿದ್ದು ಹೂವು ಎಲ್ಲ ಬಿಡಿಸ್ಕೊಂಡು ಹೂವು ಕಟ್ತಾ ಇರೋದು. ಆಮೇಲೆ ಏನಕ್ಕಮ್ಮ ಹೂವು ಕಟ್ತಾ ಇರೋದು ಈಗ? ಪೂಜೆ. ನಾಳೆ ಮನೆಗ್ ಮಾಡೋ ಪೂಜೆಗೆ ಇಲ್ಲೇ ಹೂವು ಕಟ್ಕೊತಾ ಇರೋದು. ಟೈಮ್ ವೇಸ್ಟ್ ಮಾಡಲ್ಲಪ್ಪ ನಾನು. ಸರಿ ಆಯ್ತು. LLB ಅವರೇ, ನೀವೇನಾದ್ರು ಹೇಳ್ತೀರಾ? ಪರವಾಗಿಲ್ಲ ಹೇಳಿ. So happy. ಹಾ,
ನನ್ ಮಾತ್ ಕಿತ್ಕೊಂಡ್ಬಿಟ್ಟವ್ರೆ. ತೆಗ್ಯೋದಲ್ಲ ಅಂತಾಳೆ. ಈಗ ಎಲ್ಲೋಯ್ತಾ ಇದೀವಿ ಅಂದರೆ ಕಾರ್ ತಗೋತಾ ಇದೀವಲ್ಲ, ಕಾರಿಗೆ ಪೂಜೆ ಮಾಡೋದಕ್ಕೆ ಹೂವು ಬೇಕು. ಹೂವಾರ ತಗೊಂಡಿರ್ಲಿಲ್ಲ, ಸೊ ಹೂವು ತಗೊಳೋದಕ್ಕೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಚೆನ್ನಾಗಿಲ್ಲ, ಇಲ್ಲೊಂದು ಸ್ವಲ್ಪ ಚೆನ್ನಾಗೈತೆ, ಅದಕ್ಕೆ ಇಲ್ಲಿ ಹೋಯ್ತಾ ಇದೀವಿ. ಇಲ್ಲಿ ತಗೋತೀವಿ, ಚೆನ್ನಾಗೈತೆ. ವಯಸ್ಸಿಲ್ಲ, ನಾನು ರೆಡ್ ತಗೋಣ ಅಂತ ಐತೆ ಕಣೆ. ಎಷ್ಟಕ್ಕ ಹೂವಾರ? 200 ರೂಪಾಯಿ. ಇದು ರೋಸ್ದು ಇದೆಷ್ಟು? ಇದು ಯಾವ್ದು ತಗೊಳೋದು? ಇದೆ ಅಂತ ಕೊಡಕ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಕ್ಕ, ಬಾರ್ಗಿಂಗ್ ಎಲ್ಲ ಬರಲ್ಲ ನಮ್ಗೆ. ಸಾಯಂಕಾಲ ಹೇಳ್ತಾರೆ ನಾನು 250 ಮರದ 200 ರೂಪಾಯಿ, ಈಗ 150 ಬೇಕಾಯ್ತು. 150 ಏನೋ ತಗ, ನಿಂಗೆ ಯಾವ್ದು ಬೇಕೋ ಅದಕ್ಕೆ ಅದು ತಗ. ಇರೋದಕ್ಕೆ ರೇಟ್. ಎಷ್ಟು ಕೊಡ್ತೀಯಾ? ಎಷ್ಟು ಕೊಡ್ಬೇಕು? ಫ್ರೆಂಡ್ಸ್, ಇದೆ ನಾವು ತಗೋತಾ ಇರೋ ಕಾರ್ ಶೋರೂಮ್. ಡೋರ್ ತೆಗಿದ ತಕ್ಷಣ ನೋಡ್ತಾ ಸೀಟ್ ಹೆಂಗೆ ಹೋದದ. ಎಲೆಕ್ಟ್ರಿಕಲ್ ಕಂಟ್ರೋಲ್ ಗಾಡಿನೇ ಕಂಟ್ರೋಲ್. ಮಹೇಂದ್ರ ಅವರು ಲೋಗೋ ಕೊಟ್ಬಿಟ್ಟವ್ರಾ? ಕೀ ಆನ್ ಮಾಡಿದ ತಕ್ಷಣ ಎಲ್ಯುಮಿನೇಟೆಡ್ ಲೋಗೋ. ಇದು ಡ್ರೈವ್ ಮೋಡು, ಗೇರು, ಇದು ಆಟೋ ಹೋಲ್ಡ್, ಪಾರ್ಕಿಂಗು, ಡಿಸ್ಪ್ಲೇ ನೋಡಿ ಏನು ಕೊಟ್ಟವ್ರೆ. ಎಷ್ಟು ಅವ್ರದಲ್ಲ ಇದು, ಟಿವಿ ಡೆಮೋ ಕಾರ್ ಇದು. ಹೇಳಿದ್ರ ಬಗ್ಗೆ ಫುಲ್ ಫ್ಯೂಚರ್ಸ್ ಕೊಟ್ಬಿಟ್ಟವ್ರೆ. ಇದ್ರ ಬಗ್ಗೆ ನನಗೆ ಏನೋ ಗೊತ್ತ. ಇದೇನು ಚೆನ್ನಾಗೈತೆ, ಮುಂದೆಯಿಂದ ನೋಡೋದಕ್ಕೆ. ಎಲ್ಯುಮಿನೇಟೆಡ್ ಸ್ಟೇರಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಏನೇನು ಫೀಚರ್ಸ್ ಇದಾವೆ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇನ್ನು ನಮ್ದು ಇಷ್ಟೊಂದು ಅವಕಾಶ ಬಂದಿಲ್ಲ, ಈ ಕಾರ್ನ ತಗೋಣ ಅಂತ ಅವಕಾಶ ನಮ್ದೆಲ್ಲ ಬಂದಿಲ್ಲ. ಫುಲ್ ಆ ಕಾರ್ ತಗೊಂತಾರದೇ. ಇದು ಆಡರ್ಸ್ ನೋಡಿ, ಇಲ್ಲಿ ಒಳಗಡೆ ರೆಕಾರ್ಡ್ ಕ್ಯಾಮ್ರಾ ಆ ಸೈಡ್. ಮೊಬೈಲ್ ಆಪ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಮಹೇಂದ್ರ M4U ಒಂದು ಆಪ್, ಆಮೇಲೆ ಅಡರ್ಮ್ಯಾಕ್ಸ್ ಒಂದು ಡೌನ್ಲೋಡ್. ಅದು ನಮ್ಮ ಸಿಸ್ಟಮ್ ಕನೆಕ್ಟ್ ಆಗ್ತದೆ. ಇಲ್ಲ, ಮೊಬೈಲ್ ಆ್ಯಪ್ ಅದು. ನೀವು ಗಾಡಿ ಸ್ವಲ್ಪ ಸರ್ವಿಸ್ ಬುಕ್ ಮಾಡ್ಕೋಬೋದು. ಆಕ್ಚುಲಿ ಇದು ಗಾಡಿ ಇಷ್ಟೆಲ್ಲ ಚೆಕ್ ಮಾಡ್ಬೋದು. ಅಲ್ಲ, ನಮ್ಮ ಗಾಡಿ ಬರೋದು ಕನೆಕ್ಟ್ ಆಗಲ್ಲ ಫೋನ್. ಆಪರೇಟ್ ಮಾಡೋದಕ್ಕೆ ಇದು ಯಾವ್ದು? ಮಹೇಂದ್ರ M4U. కస్టమర్ పది డిస్కౌంట్ ఇస్తే కంపెనీ వాళ్ళు ఇస్తే మేము ఫైట్ చేస్తాము. వాళ్ళకి మేము మామూలు చేస్తాం, మేము అనేసాం. ಇದು ಅಡರ್ಮ್ಯಾಕ್ಸ್. MBBS ಸೈನ್ ನೋಡಿದೆ ನಾನು. ನಾವು ಮನೆ ಜಾಸ್ತಿ ಓದಿರೋದು. ಯಾವ್ದೋ ಕಾಲದಲ್ಲೇ ಓದಾಕ್ಬಿಟ್ಟು. ಆ ಕಾಲದಲ್ಲಿ ಅವಾಗ ಅಷ್ಟು ಓದಿರೋದೇ ಹೆಚ್ಚು. ಅದ್ರಲ್ಲಿ ಏನಾಗಿತ್ತು, SLCನೇ ಓದಿರೋ. ನಮ್ಮಪ್ಪ ಓದಿಸ್ಬೋದಾಗಿತ್ತು. ಡೈಲಿ ಬುಕ್ಗಳು ಎಂಟ್ರಿ ಮಾಡೋದು. ನಾನು ಅನ್ಕೊಂಡು ಸೈನಲ್ಲಿ ನೋಡ್ಬಿಟ್ಟು ಡಿಗ್ರಿ ಇರ್ತದೆ ನಾನು ಅನ್ಕೊಂಡು, VC ಡಿಗ್ರಿ ಇರ್ತದೆ ನಾನು ಅನ್ಕೊಂಡು. ನಾನು ಮಾಡ್ತೀನಿ. ಈಗ ಪೇಮೆಂಟ್ಸ್ ಎಲ್ಲ ಆಗಿದೆ ಫ್ರೆಂಡ್ಸ್. ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಬೇಕಾಯ್ತು, ಅದು ಮಾಡಿದ್ದಾಯಿತು ಅಮೌಂಟ್ ಎಲ್ಲ. ಇನ್ನು ಕಾರ್ ಏನೋ ಕೆಳಗಡೆ ವಾಷಿಂಗ್ ಆಗ್ತಾ ಇದೆ ಅಂತೆ, ವಾಷಿಂಗ್ ಏನೋ ಕ್ಲೀನ್ ಮಾಡ್ತಾ ಇದ್ದಾರಂತೆ. ಆ ಕಾರು ಒಂದಿದೆ, ಒಂದು 3X ಇದೆ, ಅದು ಡೆಲಿವರಿ ಆದಮೇಲೆ ನೆಕ್ಸ್ಟ್ ನಮ್ಮ ಕಾರ್ನ ಒಳಗಡೆ ಹಾಕ್ತೀರಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತು ಮಾಡ್ತಾರೋ, ಮಾಡಿ ಎಲ್ಲ ಮುಗಿದ್ಮೇಲೆ ಈಸ್ಕೊಂಡು ಹೋಗೋಣ. ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅಲ್ಲಿಂದ. ನೋಡಿ ಫ್ರೆಂಡ್ಸ್, ಕಾರೆಲ್ಲ ಕ್ಲೀನ್ ಆಗ್ತಾ ಇದೆ. ಇದೇ ಚಾರ್ಜರ್ 23. ಇದೇ ನಾವು ತಗೋತಾ ಇರೋ ಗಾಡಿ ಕ್ಲೀನಿಂಗ್ ಆಗ್ತಾ ಇದೆ. ಚೆನ್ನಾಗೇ ಇದೆ.
ಇದರಲ್ಲಿ ಬರೋದು 1.2 ಲೀಟರ್ ಪೆಟ್ರೋಲ್ ಇಂಜಿನ್, ನ್ಯಾಸ್ಪರಲ್ಲಿ ಆಕ್ಸಿಲೇಟೆಡ್ ಪೆಟ್ರೋಲ್ ಇಂಜಿನ್ ಬರೋದು. ಯಾವಾಗ ನೋಡು ಬಿಜಿ 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 ಅಂತ ಬರ್ತಾ ಫೋನ್. ಓಪನ್ ಮಾಡಿ, ಡೋರ್ ಓಪನ್ ಮಾಡಮ್ಮ. ಹೋಗ ಕೀ ಹಾಕು. ನಾನು ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿ ಹಾಕಿಂದ ಕೀ ಅಲ್ಲಿ ಹಾಕಿ. ಹಾಂ, ನೋಟ್ಲಾಗೈತೆ. ಹಾಕು, ಕೀ ಹಾಕು, ಸೇರ್ಸ್ ಒಳಕ. ಮುಂದಕ್ಕೆ ತಿರ್ಸು, ಇನ್ನೂ ತಿರ್ಸು. ಇದು ಹಾಂ, ಬೇಡ, ಫುಲ್ ತಿರ್ಸು ಮುಂದಕ್ಕೆ. ಇವಾಗ ಹಾಂ, ಬಿಡು ಅಷ್ಟೇ, ಬಿಡು ಬಿಡು ಬಿಡು. ತುಳಿ ಅಲ್ಲಿ ಇದ್ ಕಡೆ ಲಾಸ್ಟ್ ಆಗಿರೋದನ್ನ. ಸುಮ್ಮನೆ ತೆಗೆಸ್ಕೊಳಚ್ಚಿ. ಹಾಂ, ಅದ್ರ ಪಕ್ಕದ್ದು. ಹಾಂ, ಸುಮ್ಮನೆ ತುಳಿ. ಬರ್ತೀನಿ, ಅವಾಗ ಮಾಡ್ಕೊಡ್ತೀನಿ. ಹ್ಮ್. ಸರ್ ಟೆನ್ಷನ್ ತಗೋಬೇಡ. ಹ್ಯಾಪಿ ಜರ್ನಿ. Thank you, sir. ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪೆಟ್ರೋಲ್ ಕೊಟ್ರಾ? ಕೊಟ್ಟಿದ್ದಾರೆ. ಅಲ್ಲಿ ಇಂದು ಹೋಗ್ಬಿಡಿ. ಈಗ ನೋಡಿ, ನಮಗೆ ಕಾರ್ ಡೆಲಿವರಿ ಮಾಡಿಸಿದ್ದು ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಸಪೋರ್ಟ್ ಮಾಡ್ತಾರೆ. ಮಹೇಂದ್ರದ ಡೆಲಿವರಿ ಮಾತ್ರ ನೆಕ್ಸ್ಟ್ ಲೆವೆಲ್. ಸಖತ್ತಾಗಿದೆ ಶೋರೂಮ್. ಕಾರೆಲ್ಲ ಡೆಲಿವರಿ ಆಯ್ತು. ಕಾರ್ ಆಚೆಗಡೆ ಬಂದು ನಿಲ್ಸಿದ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಮಹೇಂದ್ರ ಅನಂತ್. ಸೊ ಅವರೇ ಶೋರೂಮ್ ಕಡೆಯಿಂದನೇ ಕೊಟ್ಟಿದ್ರು. 5 ಲೀಟ್ರ್ ಏನೋ ಕೊಟ್ಟಿದ್ರು ಕಾರ್ಗೆ. ಅದರಲ್ಲೂ ಆಲ್ರೆಡಿ ಇನ್ನೂ 2 ಪಾಯಿಂಟ್ಸ್ ಇತ್ತು. ಅದಾದಮೇಲೆ ಅವರು 500 ರುಪೀಸ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಕೊಟ್ಟಿದ್ರು. ಪೆಟ್ರೋಲ್ ದಾರ ಏನಾ? कार नहीं एक्स्ट्रा नहीं थी उसमें है. कार ಮಾತ್ರ ಸಕ್ಕದಾಗೈತೆ ಬ್ರೋ. ಏನೇ ಅನ್ನಿಲ್ಲ. ಅಮ್ಮ ನೋಡಿ ಕಾಣಿಸ್ತಾ ಇಲ್ಲ. ಇಂಟೀರಿಯರ್ ನೋಡಿ ಚೆನ್ನಾಗಿ. ಏನ್ ಹಾಕದ್ನಲ್ಲ ನೋಡಿ, ಆಗ್ತಾವ್ ಇನ್ನ 5 ಲೀಟರ್ ಬಂತಲ್ಲ. 5 ಲೀಟರ್ ಎಲ್ಲಿ ಬಂತು? 5 ಲೀಟರ್ ಬರಲ್ಲ. 500 ರೂಪಾಯಿಗೆ ಎಷ್ಟು ಬರ್ತದೆ ಇಂಟೀರಿಯರ್. ಎಲ್ಲ ಗಾಡಿ ಎಲ್ಲ ತಗೊಬಂದಿದ್ದಾಯ್ತು ಫ್ರೆಂಡ್ಸ್. ಈಗ ಹೊಸಕೋಟೆಯಿಂದ ಹೋಗ್ತಾ ಇದ್ದೀವಿ ಮನೆಗೆ. ಗಾಡಿ ಓಡಿಸೋದಕ್ಕೆ ಮಾತ್ರ ಚೆನ್ನಾಗಿದೆ. ನಾನು ನಮ್ಮಪ್ಪ ನಮ್ಮಮ್ಮ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ನನ್ನ ತಂಗಿನೂ ಮತ್ತು ನನ್ನ ಫ್ರೆಂಡು ಆ ಕಾರಲ್ಲಿ ಹೋಗ್ತಾ ಇದ್ದಾರೆ. ಮನೆ ಹತ್ರ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನಗೆ ಗಾಡಿ ಡೆಲಿವರಿ ಕೊಡಿಸಿದ್ದು ಅವರು ರೆಡ್ಡಿ ಅಂತ, ಅವ್ರ ಹೆಸರು PP ರೆಡ್ಡಿ ಅಂತ. ಚೆನ್ನಾಗಿ ಡೆಲಿವರಿ ಕೊಟ್ಟರು, ಏನು ಲೇಟೇನೂ ಆಗಿಲ್ಲ. ಎಲ್ಲರೂ ಮಹೇಂದ್ರ ಕಾರ್ ಡೆಲಿವರಿ ಡಿಲೇ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಬಟ್ ನನಗೇನು ಆ ಥರ ಫೀಲ್ ಆಗಿಲ್ಲ. ಅವರು ಬೇಗನೆ ಡೆಲಿವರಿ ಕೊಟ್ಟರು ಕಾರ್ ಇತ್ತು. ಸರಿ ಸರ್, ಮಿಕ್ಕಿದ್ದು ಮನೆ ಹತ್ರ ಹೋಗಿ ಮಾತಾಡ್ತೀನಿ. ಹಾಯ್ ಫ್ರೆಂಡ್ಸ್, ಮನೆ ಹತ್ರ ಬಂದು ಗಾಡಿ ಡೆಲಿವರಿ ಎಲ್ಲ ಆಯಿತು. ನಿಮ್ಮ ಬರೋಷ್ಟರಲ್ಲಿ ಆಗಿದೆ. ಎಷ್ಟು ಟೈಮ್ ಎಷ್ಟಾಗಿದೆ? 8 ಗಂಟೆ ಆಗಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅವ್ರು ಏನೇನು ಕೊಟ್ಟರು, ನನಗೆ ಈ ಗಾಡಿ ಎಷ್ಟಕ್ಕೆ ಬಿತ್ತು, ಈ ಗಾಡಿ ಫುಲ್ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದ್ರ ಸ್ಪೆಸಿಫಿಕೇಷನ್ಸ್ ಏನು, ಇದು ಯಾವ ಮಾಡಲು ಅಂತ ಆಲ್ರೆಡಿ ಹೇಳಿದ್ದೀನಿ. MX3 Pro ನನಗೆ ಯಾವ ರೇಟಿಗೆ ಸಿಕ್ತು, ಇದು AX5ಗೆ ಯಾಕೆ ನಾನು ಹೋಗಿಲ್ಲ, MX3 Proನೇ ಏನಕ್ಕೆ ತಗೊಂಡೆ, ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ, ನಾವು ಕನ್ನಡದವರೇ. ಇಷ್ಟು ಹೇಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್.